ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಅಡುಗೆ ಮನೆ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ಬೇಗನೂ ಆಗುತ್ತೆ. ದೋಸೆ, ಚಪಾತಿ, ಮುದ್ದೆ, ಅನ್ನದ ಜೊತೆಗೆ, ಪೂರಿ ಜೊತೆಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಇದು. ಎಲ್ರಿಗೂ ತುಂಬ ಇಷ್ಟ ಆಗಂತ ರೆಸಿಪಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಫಸ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ. ಇಲ್ಲಿ ನಾನು ಸಣ್ಣದು ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ನಷ್ಟು ಮೆಣಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1 ಪೀಸಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3/4 kg ಅಷ್ಟು ಚಿಕನ್ನ ತೊಗೊಂಡಿರೋದು. ಅದರ ಅಳತೆಗೆ ನಾನಿಲ್ಲಿ ಮಸಾಲೆ ಐಟಮ್ಸ್ ಹಾಕ್ಕೋತಾ ಇದ್ದೀನಿ. 6 ಲವಂಗ, ಹಾಗೆ ಶುಂಠಿ, ಅರ್ಧ ಇಂಚಷ್ಟು ಶುಂಠಿ, ಹಾಗೆ ಇಲ್ಲಿ ಬೆಳ್ಳುಳ್ಳಿ ನಾನು ಒಳ ಇಡಿಯಷ್ಟು 1 ಇಡಿ ಸಣ್ಣ ಇಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡೋದಾದ್ರೆ ಒಂದು 15 ಎಸ್ಲು ಬೆಳ್ಳುಳ್ಳಿ ಸಾಕಾಗುತ್ತೆ. ಹಾಗೆ ಅರ್ಧ ಇಡಿ ಪುದೀನ, 1 ಇಡಿಯಷ್ಟು ಕೊತ್ತಂಬರಿ, ಹಾಗೆ ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಪುಡಿ. ಇದಕ್ಕೆ ಈಗ ಹಸಿರು ಮೆಣಸಿನ್ಕಾಯಿ 4 ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಇಲ್ಲಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡಿ ತಂದಿದ್ದೀನಿ. ಈಗಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದೆ, ಅದಕ್ಕೆ ಒಂದು ಸಣ್ಣ ಈರುಳ್ಳಿ, ಒಂದು ಅರ್ಧದಷ್ಟು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ ಮಸಾಲೆ ರುಬ್ಬಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು. ನಾವೆಲ್ಲ ಹಸಿ ಮಸಾಲೆ ತೆಗ್ದಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಡ್ಬೇಕು. ಎಣ್ಣೆ ಬಿಡೋ ತನಕ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೀವು ಬೇಕಿದ್ರೆ ಈ ಮಸಾಲೆ ರುಬ್ಬೋವಾಗ ಸ್ವಲ್ಪ ಒಂದು 4 ಸ್ಪೂನಷ್ಟು ಕಾಯಿ ತುರಿ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಕಾಯಿ ತುರಿ ಹಾಕ್ಕೊಳ್ತಾ ಇಲ್ಲ. ಕಾಯಿ ತುರಿನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀವು ಮಾಡ್ಕೋಬೋದು. ಇಲ್ಲಿ ನಾನು 3/4 kg ಅಷ್ಟು ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಈಗ ಹಾಕಿ ಚೆನ್ನಾಗಿ ತಿರುಗಿಸ್ಕೊಡೋಣ ಈ ಮಸಾಲೆಯಲ್ಲಿ. ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೊಡ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 3/4 ಸ್ಪೂನಷ್ಟು ಉಪ್ಪು ಹಿಡಿದಿದೆ. ನೀವು ನೋಡಿಕೊಂಡು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ನೀವು ಬೇಕಿದ್ರೆ ಇದನ್ನ ಕುಕ್ಕರಲ್ಲಿ ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ಓಪನ್ ಪ್ಯಾನಲ್ಲಿ ಮಾಡ್ತಾ ಇದ್ದೀನಿ. ನೀವು ಕುಕ್ಕರಿಗಾದ್ರೆ ಇದೇ ರೀತಿ ಹಾಕಿ ಸ್ವಲ್ಪ ನೀರು ಹಾಕಿ ವಿಶಿಲ್ ತೆಗೆದ್ರೆ ಆಗುತ್ತೆ. ಈಗ ನೋಡಿ ಸ್ವಲ್ಪ ನೀರು ಬಿಟ್ಟಿದೆ ಚಿಕನು, ಅದ್ರ ಜೊತೆಗೆ ನಾನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸಿ ಇದನ್ನ ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಇದನ್ನ ನೀವು ನಾಟಿ ಕೋಳಿ, ಮೊಟ್ಟೆ ಕೋಳಿಲಿ ಸಹ ಮಾಡ್ಕೊಳ್ಬೋದು. ಮೊಟ್ಟೆ ಕೋಳಿ ಮಾಡೋದಾದ್ರೆ ಚೆನ್ನಾಗಿ ಫಸ್ಟ್ ಚಿಕನ್ ಬೇಯಿಸ್ಕೊಂಡು ಆಮೇಲೆ ಮಾಡಬೇಕಾಗುತ್ತೆ. ಈಗ ನೋಡಿ ಇಲ್ಲಿ 3/4 ಭಾಗದಷ್ಟು ನನಗೆ ಚಿಕನ್ ಬೆಂದಿದೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ನಾನಿಲ್ಲಿ ಮುದ್ದೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ, ಅಂದರೆ ಮೀಡಿಯಂ ಕನ್ಸಿಸ್ಟೆನ್ಸಿ. ಇಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಹೊರಗಡೆದು ಮಸಾಲೆ ಐಟಮ್ಸ್ನ ಸೇರಿಸ್ತಾ ಇಲ್ಲ, ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿನ ಸೇರಿಸಿದ್ದೀನಿ. ಈಗ ನೋಡಿ ರೆಡಿ ಆಗಿದೆ ಚಿಕನ್ ಚಾಪ್ಸು. ನಾನಿವತ್ತು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಮುದ್ದೆ ಹಾಗೆ ಚಿಕನ್ ಚಾಪ್ಸು ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಈ ಥರ ಮಾಡ್ಕೊಂಡು ನೋಡಿ. ಯಾವಾಗಲೂ ಒಂದೇ ಸಾಂಬಾರು ತಿಂದು ಬೇಜಾರಾಗಿದ್ರೆ ತುಂಬ ಇಷ್ಟ ಆಗುತ್ತೆ. ಇದು ದೋಸೆ ಜೊತೆಗೆ ಹಾಗೆ ಪೂರಿ ಜೊತೆ, ಚಪಾತಿ ಜೊತೆಗೆ ಸಹ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.